ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು ನೋಡೋದು ಒಂದು ಅಕೋಬಾ ಫ್ಯಾಬ್ರಿಕ್ಗೆ ಒಂದು ಬ್ಯಾಕ್ ಸಿಂಪಲ್ ಆದ ಬ್ಯಾಕ್ ಡಿಸೈನ್ ನೋಡೋಣ. ಸೊ ಹೈಟ್ ಬ್ಲೌಸ್ ನಾವು ಬ್ಯಾಕ್ ಹೈಟ್ ಬಂದುಬಿಟ್ಟು 15 ಇಂಚ್ ಇದೆ. ಸೊ ಶೋಲ್ಡರ್ ಬಂದು 5.5 ಇಂಚ್ ಇದೆ. ನೆಕ್ ಡೀಪ್ ಬಂದು 11 ಇಂಚ್ ಇದೆ. ಸೊ ಇದರೊಳಗಡೆ ನಾವು ರೆಡಿ 14 ಇಂಚ್ ಬೇಕಾಗಿರೋದ್ರಿಂದ ನಾವು 15 ಇಂಚ್ ತೊಗೊಂಡಿರೋದ್ರಿಂದ ಮೇಲೆ 1/2 ಇಂಚು ಕೆಳಗಡೆ 1/2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಗೆ ಮಾತ್ರ ತೊಗೊಳ್ಳೋಣ. ಸೊ ನೆಕ್ ನಾವು ಯಾವಾಗೂ ಬರೆಯುವಂಥ ಪಾಟ್ ನೆಕ್ಕು ಪಾ ನೆಕ್ಕು ಇಲ್ದಿರ ಒಂದು ಶೇಪಾಗಿ ನಾವು ಬರ್ಕೊಳ್ಳೋಣ. ನಾನು ಇದು ಊಜಿ ಶೇಪಲ್ಲಿ ಒಂದು ನೆಕ್ ಡಿಸೈನ್ ಬರ್ಕೊಂಡಿದ್ದೀನಿ. ನಾನು ಇದಕ್ಕೆ ಯಾವುದೇ ಕ್ಯಾನ್ವಾಸ್ ಆಗಲಿ ಇಲ್ಲ ಫ್ಯಾಬ್ರಿಕ್ ಕಟ್ ಮಾಡಾಗಿ ಯಾವುದೂ ನಾನು ತೊಗೊಂಡಿಲ್ಲ. ನೇರವಾಗಿ ಲೈನಿಂಗ್ಗೆ ಮಾರ್ಕ್ ಮಾಡಿ ಸೊ ನಾವು ಬಟ್ಟೆನ ಇಟ್ಟು ಹೊಲ್ಬಿಟ್ಟು ಹಾಗೆ ತಿರುಗಿಸ್ಕೊಳ್ಳೋಣ. ಹೊಸದಾಗಿ ಯಾರಾದರೂ ಬಿಗಿನರ್ಸ್ ಯಾರಾದರೂ ಕಲ್ತ್ಕೊತಾ ಇದ್ದೀರಾ ಅಂತಂದರೆ ನೀವು ಈ ಥರ ಹೊಲಿದ್ರಿ ಅಂತಂದರೆ ಲೈನಿಂಗ್ ನೀಟಾಗಿ ಕುತ್ಕೊಳುತ್ತೆ. ಮತ್ತು ಈಸಿ ಕೂಡ. ಈ ಥರ ನಾವು ಎಕ್ಸ್ಟ್ರಾ ಸ್ಟಿಚ್ ಹಾಕೋದಕ್ಕೆ ಒಂದು ಲೈನ್ ಬರ್ಕೊಂಡಿರ್ತೀವಲ್ಲ, ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾವು ಹಿಂದೆಗಡೆ ಡೋರಿ ಕಟ್ತೀವಲ್ವಾ, ಸೊ ದಾರ ಏನಾದರೂ ಅಟ್ಯಾಚ್ ಮಾಡ್ತೀರಾ ಅಂದರೆ ಎಲ್ಲಿ 2 ಇಂಚಿಗೆ ನೀವು ಮಾರ್ಕ್ ಮಾಡಿರ್ತೀರಾ, ಆ 2 ಇಂಚ್ ಹತ್ರ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಡೋರಿ ಇಟ್ಟು ಒಳಗಡೆ ಡೋರಿ ಇಟ್ಬಿಟ್ಟು ನೀವು ಲಾಕ್ ಮಾಡೋದ್ರಿಂದ ನಿಮಗೆ ಆಚೆಗಡೆ ಅಟ್ಯಾಚ್ ಎಲ್ಲ ಕಾಣಿಸೋದಿಲ್ಲ. ಈ ಥರ ನೀವು ಯಾವ ಶೇಪಲ್ಲಿ ಬರ್ಕೊಂಡಿರ್ತೀರೋ ನೆಕ್ ಡಿಸೈನು ಆ ಶೇಪ್ ಮೇಲೆ ಹಾಗೆಯೇ ಒಂದು ಹೊಲಿಗೆ ಹಾಕ್ಕೊಬಂದ್ರಿ ಅಂತಂದರೆ ನೀಟಾಗಿ ಕುತ್ಕೊಳುತ್ತೆ. ಈ ಥರ ಹೊಲಿಗೆ ಹಾಕಿದ್ಮೇಲೆ ಇನ್ನೂ ಒಂದು ಹೊಲಿಗೆ ಎಕ್ಸ್ಟ್ರಾ ನೀವು ಅದ್ರ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಕುತ್ಕೊಳುತ್ತೆ. ಮತ್ತು ಕಟ್ ಮಾಡಿದಾಗ ಫ್ಯಾಬ್ರಿಕ್ ಆಚೆ ಈಚೆ ಹೋಗ್ದಿರ ಇರೋದಕ್ಕೆ ನಾವು 2 ಹೊಲಿಗೆ ಹಾಕ್ಕೊಂಡ್ವಿ ಅಂತಂದರೆ ಬೆಟರ್. ಈ ಥರ ಈ ಥರ ಹೊಲ್ದಾದ್ಮೇಲೆ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯಲ್ವ ಆ ಮಾರ್ಕ್ ಒಳಗಡೆ ನಾವು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಕವ್ ಶೇಪೆಲ್ಲ ಇರುತ್ತಲ್ವ, ನಾವೇನಾದರೂ ಕವ್ ಶೇಪ್ ಕೊಟ್ಟಿರೋಂಥ ಜಾಗದಲ್ಲಿ ಈ ಥರ ಚಿಕ್ಕ ಕಟ್ ಕೊಟ್ಕೊಳ್ಳಿ. ಈ ಥರ ಚಿಕ್ಕ ಕಟ್ ಕೊಡೋದ್ರಿಂದ ನಮಗೆ ಯಾವ ಶೇಪಲ್ಲಿ ನಾವು ಕವ್ ಶೇಪ್ ಬರ್ದಿರ್ತೀವೋ ಆ ಶೇಪ್ ಅದು ನೀಟಾಗಿ ಹಾಗೆ ಟರ್ನ್ ಆಗುತ್ತೆ. ಇಲ್ಲ ಅಂತಂದರೆ ಎಳ್ಕೊಳೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ನೀವು ಹತ್ತತ್ರ ಚಿಕ್ಕ ಕಟ್ ಇಟ್ಕೊಂಡು ಈ ಥರ ಬಟ್ಟೆನ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡ್ಮೇಲೆ ನೀವು ಎಡ್ಜ್ ಸ್ಟಿಚ್ ಹಾಕ್ಕೊಂಬನ್ನಿ. ನಾವು ಎಲ್ಲಿ ಸ್ಟಿಚ್ ಬಿದ್ದಿರುತ್ತೋ ಒಳಗಡೆ ಲೈನಿಂಗ್ ಆಚೆ ಕಾಣಿಸ್ತೀರ ಇರೋ ಥರ ಮೇಲೆ ನಾವೊಂದು ಸ್ಟಿಚ್ ಹಾಕ್ಕೊಂಬಂದ್ವಿ ಅಂತಂದರೆ ನೀಟಾಗಿ ಕೂತ್ಕೊಳುತ್ತೆ. ಸೊ ಇದು ಒಂದು ಬ್ಯಾಕ್ ನೆಕ್ ಡಿಸೈನು. ಸೊ ನಿಮಗೆ ಸಿಂಪಲಾಗಿರೋಂಥ ಯಾವುದಾದ್ರೂ ನೆಕ್ ಡಿಸೈನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಹೊಸದಾಗಿ ಕಲಿತಾ ಇರೋರು ಯಾರಿಗಾದ್ರೂ ಡಿಸೈನ್ಸ್ ಬೇಕು ಇಲ್ಲ ಟಿಪ್ಸ್ ಬೇಕು ಇಲ್ಲ ಹೊಲಿಯೋದಕ್ಕೆ ನಮ್ಗೆ ಈ ಥರ ತಿರ್ಗ್ಸೋಕ್ಕಾಗ್ತಿಲ್ಲ ಅಂತ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡಿರ್ತೀನಿ. ಈ ಥರ ನೀವು ಎಡ್ಜ್ ಸ್ಟಿಚ್ ಹಾಕೋವಾಗ ಶೋಲ್ಡ್ರ್ ಹತ್ರ ಒಂದು 1 ಇಂಚ್ವರೆಗೂ ಸ್ಟಿಚ್ ಹಾಕ್ಕೋಬೇಡಿ. ಯಾಕೆ ಅಂತಂದರೆ ನೀವು ಶೋಲ್ಡ್ರ್ ಜಾಯಿಂಟ್ ಮಾಡಿ ತಿರ್ಗಿಸೋದಕ್ಕೆ ಬೇಕಾಗುತ್ತೆ. ಸೊ ಸ್ಟಿಚ್ ಹಾಕ್ಕೊಂಡ್ರೆ ಅಂತಂದರೆ ಸ್ವಲ್ಪ ಹಿಂದೆ ಮುಂದೆ ಬಂದುಬಿಡುತ್ತೆ. ಅದಕ್ಕೆ ಮೇಲೆ 1 ಇಂಚಿಗೆ ಹಾಕ್ಕೊಂಡೀರ ಎಡ್ಜ್ ಸ್ಟಿಚ್ ಈ ಥರ ಹಾಕ್ಕೊಂಬಂದ್ಬಿಡಿ. ಈ ಥರ ಹಾಕ್ಕೊಬಂದಾಗ ನಿಮಗೆ ಪ್ರಾಪರಾಗಿರೋವಂಥ ಒಂದು ನೆಕ್ ಡಿಸೈನ್ ಕುತ್ಕೊಳುತ್ತೆ. ನೋಡಿ ಈ ಥರ ಕಾಣಿಸುತ್ತೆ. ಇಂಥ ವಿಡಿಯೋ ನಿಮಗೆ ಯಾವುದಾದ್ರೂ ಬೇಕಂದರೆ ನನಗೆ ಕಮೆಂಟ್